ನರೇಶ್ ಶ್ರೀನಿವಾಸ. ಹರಿಕಥಾಮೃತ ಸಾರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮಗೆ 22ನೇ ಸಂಧಿ, ಹರಿಕಥಾಮೃತ ಸಾರದಲ್ಲಿ 22ನೇ ಸಂಧಿ ಸಕಲ ದುರಿತ ನಿವಾರಣ, ಎಲ್ಲ ಸಕಲ ದುರಿತಗಳನ್ನು ನಿವಾರಣೆ ಮಾಡು ಅಂತ ಕೇಳಿಕೊಂಡು ನೀವು ಈ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ತಮ್ಮ ಹೆಸರು ಹೇಳಿಮ್ಮ. ಶಶಿಕಲಾ ವಿಜೇಂದ್ರ. ಶಶಿಕಲಾ ವಿಜಯೇಂದ್ರ. ಎಲ್ಲಿ ತಾವಿರೋದು? ಎಲ್ಲಿ? ಇಲ್ಲಿ ಮತ್ತಿಕೆರೆಯಲ್ಲೇ ಇರ್ತೀರಾ? ತಾವೇನು ಮಾಡ್ಕೊಂಡಿದ್ದೀರಾ? ಮನೆ ಹೌಸ್ ವೈಫಾ? ಮೇಡಮ್ ಫಸ್ಟ್ 10 ವರ್ಷ ಅವ್ರ ಹತ್ರನೇ ಚೆನ್ನಾಗಿ ಅವರೇ ನಮಗೆಲ್ಲ ಗುರುಗಳು. ಚೆನ್ನಾಗಿ ನುರ್ತ್ಕೊಂಡ್ಬಿಟ್ಟಿದ್ದೀರಾ ವರ್ಷದಿಂದ ಅಲ್ವಾ? ತಮಗೆ ಪ್ರಶ್ನೆಗಳನ್ನು ಶುರು ಮಾಡಲಿ ಕೇಳಲಿಕ್ಕೆ. ಚತುರ್ಮೂರ್ತ್ಯಾತ್ಮಕನು ಪರಮಾತ್ಮ ವಿವರಿಸಿ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಇನ್ನೊಂದ್ಸಲಿ ಜೋರಾಗಿ ಹೇಳ್ಬಿಡಿ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಸರಿಯಾದ ಉತ್ತರ. ಚತುರ್ಮೂರ್ತ್ಯಾತ್ಮಕನ ಪರಮಾತ್ಮ ವಿವರಿಸಿರಿ ಅಂತಂದರೆ ಎಲ್ಲ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಮತ್ತು ವಾಸುದೇವ ಅಂತ ಸರಿಯಾಗಿ ಹೇಳಿದ್ರಿ. ಇನ್ನು ಮುಂದಿನ ಮತ್ತು ಇದಕ್ಕೆ ಹಿಂಗೆ ಹೇಳಿದ್ರಲ್ಲ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ ಹೇಳಿದ್ರಿ. ಯಾವ ರೀತಿ ಇದನ್ನು ನಮ್ಮ ನಾರಾಯಣನಿಗೆ ನೀವು ಇದು ಮಾಡ್ತೀರಿ? ನಾರಾಯಣನಿಗೆ ಆ ಹೆಸರು ಒಂದಿರೋ ನಾರಾಯಣ. ಕರೆಕ್ಟು, ನೀವು ಹೇಳಿದ್ದೆಲ್ಲ ಕರೆಕ್ಟು. ವ್ಯೂಹ ರೂಪಗಳಿಂದ ಪ್ರಕಾಶಮಾನನಾಗಿ ನಾರಾಯಣ ಈ ಒಂದು ವ್ಯೂಹ ರೂಪದಲ್ಲಿದೆ ಅಲ್ವಾ? ಯಾವುದು? ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಮತ್ತು ವಾಸುದೇವ. ಸರಿ, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಗ್ರಾಮಗಳಲ್ಲಿನ ಶ್ರೇಷ್ಠನಲ್ಲಿ ಅಂತರ್ಗತನಾಗಿರುವ ಪರಮಾತ್ಮನನ್ನು ಏನೆನ್ನುತ್ತಾರೆ? ಅಗ್ರಣಿ. ಸರಿಯಾದ ಉತ್ತರ. ಗ್ರಾಮಗಳಲ್ಲಿನ ಶ್ರೇಷ್ಠನಲ್ಲಿ ಅಂತರ್ಗತನಾಗಿರುವ ಪರಮಾತ್ಮನನ್ನು ಅಗ್ರಣಿ ಅಂತ ಹೇಳ್ತಾರೆ. ಸರಿಯಾದ ಉತ್ತರ. ಎಷ್ಟು ದಿನ ಕಷ್ಟ ಪಡುವುದೋ ಯಶೋದೆ ಕಂದ, ದೃಷ್ಟಿಯಿಂದ ನೋಡಲಾಗದೆ. ಎಷ್ಟು ದಿನ ಕಷ್ಟ ಪಡುವುದೋ ಯಶೋದೆ ಕಂದ, ದೃಷ್ಟಿಯಿಂದ ನೋಡಲಾಗದೆ. ಮುಟ್ಟಿ ನಿನ್ನ ಭಜಿಸಲಾರೆ ಕೆಟ್ಟನರ ಜನ್ಮದೋಳು, ಮುಟ್ಟಿ ನಿನ್ನ ಭಜಿಸಲಾರೆ ಕೆಟ್ಟನರ ಜನ್ಮದೋಳು, ದುಷ್ಟ ಕಾರ್ಯ ಮಾಡಿದಾಗ್ಯೂ ಇಷ್ಟನಾಗಿ ಕೈಯ ಬಿಡಿಯೋ, ಶ್ರೀನಿವಾಸ ನೀನೇ ಪಾಲಿಸೋ. ಶ್ರಿತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ, ಧ್ಯಾನ ಮಾಡ್ಬ ಸಜ್ಜನರ ಮಾನದಿಂ ಪರಿಪಾಲಿಪ. ವೇಣುಗೋಪಾಲ ಗೋವಿಂದ ವೇದ ವೇದ್ಯ ನಿತ್ಯಾನಂದ, ಶ್ರೀನಿವಾಸ ನೀನೇ ಪಾಲಿಸೋ. ಶ್ರುತ ಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ. ಇಲ್ಲಿ ಹೇಳಿದರು ಏನಂದರೆ, ಮುಟ್ಟಿ ನಿನ್ನ ಭಜಿಸಲಾರೆ ಕೆಟ್ಟ ನರ ಜನ್ಮದಳು. ಮುಟ್ಟಿ ನಿನ್ನ ಭಜಿಸ್ಲಿಕ್ಕೆ ಆಗೋದಿಲ್ಲ, ಕೆಟ್ಟ ನರ ಜನ್ಮ ಅಂದರು. ಆದರೆ ಮತ್ತು ಹೇಳಿದರು ದಾಸರು, ಏನು ಹೇಳಿದರು? ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಮತ್ತು ಮಾನವ ಜನ್ಮ ದೊಡ್ಡದು ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಕಣ್ಣು ಕೈಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಮುಕ್ಕಿ ಹುಚ್ಚರಾಗುವರೆ ಕೋಡಿ. ಮಾನವ ಜನ್ಮ ದೊಡ್ಡದು ಅಂತ ಹೇಳಿದರು. ಯಾಕೆಂದರೆ ನಾವು ಅವನು ಧ್ಯಾನ ಮಾಡ್ತಿದ್ರೆ, ಅವನು ಸ್ಮರಣೆ ಮಾಡ್ತಿದ್ರೆ, ಅವನು ಭಜನೆ ಮಾಡ್ತಿದ್ರೆ ನಾವು ಏನಪ್ಪ ಅಂತಂದರೆ ಈ ಎಲ್ಲ ಒಂದು ದುರಿತಗಳನ್ನು ನಾವು ಕಳ್ಕೊಂಡು ಅವನ ಹತ್ರ ಹೋಗ್ಬೋದು ಅನ್ನೋದಕ್ಕೆ ಏನಂತಂದರೆ ಹೇಳಿದರು. ಇನ್ನು ಮುಂದಿನ ಪ್ರಶ್ನೆ ತಮಗೆ. ಋತುಸತು ನಾಮದಿಂದ ಪರಮಾತ್ಮನು ಯಾವುದರಲ್ಲಿದ್ದಾನೆ? ವೇದಗಳಲ್ಲಿದ್ದಾನೆ. ಹೌದಾ? ಕರೆಕ್ಟಾ? ಹೌದಾ? ಓಕೆ, ವೇದಗಳಲ್ಲಿ ಸರಿಯಾದ ಉತ್ತರ. ಋತುಸತು ನಾಮದಿಂದ ಪರಮಾತ್ಮನು ವೇದದಲ್ಲಿ ಇದ್ದಾನೆ. ಇನ್ನು ಕೊನೆಯ ಪ್ರಶ್ನೆಗೆ ಬರೋಣ ನಮಗೆ. ಯಾರು ಕುರು ಸೇನೆಯೊಳಗಿದ್ದರೂ
ಯಾರು ಯಾರು ಕುರುಸೇನೆಯೊಳಗಿದ್ದರೂ ಪರಮಾತ್ಮನು ಅವರ ಅವಗುಣ ಎಣಿಸದಲ್ಲೇ ಪಾಲಿಸಿದನು. ದ್ರೋಣ, ಭೀಷ್ಮ, ಕೃಪಾದಿಗಳು. ದ್ರೋಣ, ಭೀಷ್ಮ ಮತ್ತು ಕೃಪಾದಿಗಳು ಸರಿಯಾದ ಉತ್ತರ. ಕುರುಸೇನೆಯಲ್ಲಿದ್ದು ಏನು ಮಾಡಿದರು ಇವರು? ಭೀಷ್ಮರಂತೂ ಹೇಳಿದ್ರಲ್ಲ, ಕೃಷ್ಣ ನಿನ್ನ ಕೈಲಿ ನಾನು ಆಯುಧ ಗಳಿಸ್ಬಿಡ್ತೀನಿ ಅಂತ ಹೇಳ್ದ. ಅವನು ಆಯುಧ ಹಿಡಿಯೋದಿಲ್ಲ ಅಂತ ಹೇಳಿದ. ಅದಕ್ಕೆ ಏನು ಮಾಡಿದೆ? ಆಯುಧ ಅಲ್ಲ ಅದು, ಚಕ್ರ ಹಿಡ್ದ ಇದ್ರದ್ದು. ಆದರೆ ಏನಂದ್ರೆ ಅವರು ಅಂತೂ ನಿನ್ನ ಕೈಲಿ ನಾನು ಹಿಡಿಸಿದೆ ಅಂತ ಹೇಳಿದ್ರು. ಅಂದರೆ ಏನಪ್ಪ ಅಂತಂದರೆ ಅವ್ರದ್ದು ಅವಗುಣ ಅಂದರೆ ಪರಮಾತ್ಮನನ್ನೇ ಆ ರೀತಿ ಒಂದು ಸೋಲಿಸ್ತೀನಿ ಅಂತ ಅನ್ನೋದು ಸಾಧ್ಯವೇ ಇಲ್ಲ. ಅದಕ್ಕೆ ಅವರಂಥ ಅವಗುಣಗಳನ್ನು ಕೂಡ ಅವರು ಏನು ಮಾಡಿದ್ರು? ಕ್ಷಮಿಸಿ ಕಾಪಾಡಿದ್ರು. ಸಾಮಾನ್ಯರಲ್ಲ ಅವರನ್ನು. ಅದು ತಿಳಿದೆ ಒಂದೊಂದ್ಸಲಿ ತಮ್ಮ ಮಾಡ್ಕೊಡ್ತಾವೆ ಅಂತ ಹೇಳಿ ಅಂತ ತಾವು ಈ ಕಾರ್ಯಕ್ರಮ ಬಂದು ಎಲ್ಲ ಪ್ರಶ್ನೆಗಳನ್ನು ಉತ್ತರವನ್ನು ಹೇಳಿ ನಮ್ಮೊಂದಿಗೆ ಚತುರಶತಭಾಗದಿ ದಶಾಂಶದೊಳಿತರ ಜೀವರಿಗೀವಲೇಶ ದಿತಿಜ ದೇವರ್ಗಳಿಗೆ ಕೊಡುವ ವಿಶಿಷ್ಟ ದುಃಖ ಸುಖ. ಮತಿವಿಹೀನ ಪ್ರಾಣಿಗಳಿಗಾಹುತಿಯ ಸುಖ ಮೃತಿ ದುಃಖ ವರಯೋ ಯತೆಯ ನರಿತು ಪಿಪೀಲ ಮಶಕಾದಿಗಳಿಗೀವ ಹರಿ. ನಿತ್ಯ ನಿರಯಾಂಧಾಕ್ಯ ಕೂಪದಿ ಭೃತ್ಯರಿಂದೊಡಗೂಡಿ ಪುನರ ವರ್ತಿ ವರ್ಜಿತ ಲೋಕ